ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕುಡಿದ್ ನೋಡು. ಬೇಕಾದ್ರೆ ಇನ್ನೊಂದು ಸ್ವಲ್ಪ ಸೂಪ್ ಇದೆ, ಲೆಗ್ ಪೀಸು ಇದೆ, ಬೇಕಾದ್ ತಿನ್ನು. ವಾವ್, ಹಂಗೆ ಸ್ವಲ್ಪ ಲೆಮನ್ ಪೀಸ್ ಕೊಡು. ಥ್ಯಾಂಕ್ ಯು. ಬರೀ ಸೂಪ್ ಅಷ್ಟೇ ಅಲ್ಲ, ದೋಸೆನೂ ಮಾಡಿಸಿದೀನಿ, ಬಿಸಿ ಬಿಸಿಯಾಗಿ ತಿನ್ನುವಂತೆ. ಹೌದಾ? ಆದ್ರೆ ನನ್ಗಿದೆ ಸಾಕು ಪೊನ್ನಪ್ಪ. ಓ ಬಂದ್ರೇನ್ರೋ? ಹೋಗಿ ಕಾಲು ಸೂಪ್ ಮಾಡಿಸಿದೀನಿ, ಕುಡಿ ಹೋಗ್ರಿ. ಅದೆಲ್ಲ ಏನು ಬೇಡಕ್ಕ, ಅರ್ಜೆಂಟಾಗಿ ದುಡ್ಡು ಬೇಕಾಗಿತ್ತು. ದುಡ್ಡ? ಯಾಕೆ? ಯಾಕಂತ ಹೇಳಿದ್ರೆ ಮಾತ್ರ ಕೊಡ್ತೀರಾ? ಯಾಕೆ ಅಂತ ತಿಳ್ಕೊಬಾರ್ದಾ? ಹೀಗೆ ಎಷ್ಟು ದಿನ ಅಂತ ಸುತ್ತಾಡ್ಕೊಂಡಿರಕ್ಕಾಗುತ್ತೆ? ನಾವು ಒಂಚೂರು ಮಾರ್ಕೆಟಲ್ಲಿ ಬೆಳಿಬೇಕು, ಅದಕ್ಕೆ ಒಂದ್ ಸ್ವಲ್ಪ ದುಡ್ಡು ಬೇಕು. ಮಾಲ್ ತಗೋಬೇಕು, ಅದಕ್ಕೆ. ಮಾಲ್ ತಗೋಬೇಕು ಅಂದ್ರೆ? ಹೋದ್ಸಲ ಒಂದು ಬ್ಲಾಕ್ ಮೇಲ್ ಮಾಡಿ ಕೇಸ್ ಮುಗಿಸಿದ್ವಲ್ಲಕ್ಕ. ಏಯ್, ಏನೋ ಹೇಳ್ತಿದ್ಯಾ? ಯಾವ್ದು ಹೇಳ್ತಿದ್ದೀರಾ? ಆ ಸಾವ್ಕಾರ್ ಮಗನ್ನ ಕಿಡ್ನಾಪ್ ಮಾಡಿ ದುಡ್ಡು ತಗೊಂಡಿದ್ವಲ್ಲ. ಯಾರದು? ಓ, ಆ ಗ್ರಾನೈಟ್ ಓನರಾ? ಹೌದಕ್ಕ, ಅದೇ ಆ ಡೀಲೇ ಹೇಳ್ತಾ ಇರೋದು. ಅದೆಲ್ಲ ಅವತ್ತೇ ಸೆಟ್ಲ್ಮೆಂಟ್ ಆಯ್ತಲ್ಲ. ಅವನ ಹತ್ರ ತಗೊಂಡಿರೋದು 25 ಲಕ್ಷ. ನಮಗೆ ಎಷ್ಟು ಕೊಟ್ರಿ? ಏಯ್, ನಿನಗೊಂದು 25, ಅವನಿಗೊಂದು ಲಕ್ಷ ಕೊಟ್ಟಿದ್ದೀನಿ, ಮತ್ತಿನ್ನೇನ್ರು? ಅದಕ್ಕೆ ಹೇಳ್ತಿರೋದು 25 ಲಕ್ಷ ತಗೊಂಡು ನಮಗೆ ಭಿಕ್ಷೆ ತರ ಕೊಟ್ಟಿದ್ದೀರಾ. ನಾವೆಷ್ಟೆಲ್ಲ ಕೆಲಸ ಮಾಡಿಕೊಟ್ಟಿದೀವಿ ನಿಮ್ಗೆ, ನೀವು ನೋಡಿದ್ರೆ ನಮ್ಗೆ ಈ ತರ ಅನ್ಯಾಯ ಮಾಡಿದೀರಾ. ಏಯ್, ಎಲ್ಲ ಟೈಮಲ್ಲೂ ನೀವ್ ಅಂದ್ಕೊಳ್ಳೋಷ್ಟು ಸಿಗಲ್ಲ ಕಣ್ರು. ಹೇಗಿದ್ರು ನೀವು ಕೆಲಸ ಮಾಡ್ದಕ್ಕಷ್ಟೇ ದುಡ್ಡು ಕೊಟ್ಟಿದ್ದೀನಿ. ಆದ್ರೆ ನೀವು ನೋಡಿದ್ರೆ ನಿಮಗ್ ನಾನು ದುಡ್ಡೇ ಕೊಟ್ಟಿಲ್ಲ ಅನ್ನೋ ತರ ಮಾತಾಡ್ತಿದ್ದೀರಾ. ಅಕ್ಕ, ಅದೆಲ್ಲ ಬೇಡ. ನಮ್ಗೆ ಒಂದ್ ಸ್ವಲ್ಪ ಮಾಲ್ ಸಿಗಂಗೈತೆ, ಅದಕ್ಕೆ ನಮ್ಗೆ ದುಡ್ಡು ಬೇಕು. ನೀವು ಸ್ವಲ್ಪ ದುಡ್ಡು ಕೊಟ್ರೆ ನಾವು ಬೇರೆ ಜೀವನ ನೋಡ್ಕೋತೀವಿ. ನೋಡಿ, ನಿಮಗ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ, ಹೇಳಿದ ಮಾತನ್ನ ಸ್ವಲ್ಪ ಕೇಳಿ. ಇನ್ನೊಂದ್ಸಲ ಗಾಂಜಾ ಕೇಸ್ ಮಾಡಿ ಏನಾದ್ರು ತಗ್ಲಾಕೊಂಡ್ರೆ ಅಷ್ಟೇ ಕತೆ ನಿಮ್ದು. ಇದನ್ನೆಲ್ಲ ನಾವು ನೋಡ್ಕೋತೀವಕ್ಕ. ನಮ್ಗೆ ಸೆಟ್ಲ್ಮೆಂಟ್ ಮಾಡಿ ನಮ್ ಪಾಲ್ ಏನಿದೆ ನಮಗ್ ಕೊಟ್ಬಿಡಿ. ಏಯ್, ಏನೋ ಹೇಳ್ತಾ ಇದೀಯಾ? ನಾನು ಹೇಳೋದು ಅರ್ಥ ಆಗಲ್ವಾ ನಿನ್ಗೆ? ಪಾಲ್ ಬೇಕಂತೆ, ಪಾಲು. ಯಾರ ಮುಂದೆ ನಿಂತು ಏನ್ ಕೇಳ್ತಿದ್ದೀರಾ? ಏಯ್, ನಮ್ಗೇನ್ ಕೆಲ್ಸ ದಿನ ಸಿಗುತ್ತಾ? 6 ತಿಂಗಳಿಗೋ 3 ತಿಂಗಳಿಗೋ ಸಿಗತ್ತೆ. ಅಲ್ಲಿವರೆಗೂ ಮ್ಯಾನೇಜ್ ಮಾಡೋದಿಕ್ಕೆ ದುಡ್ಡು ನಿಮ್ಮ ಅಪ್ಪ ಕೊಡ್ತಾನಾ? ಹಾ? ಏಯ್, ತಿಂಗಳಿಗೆ ನಿಮ್ಗೆ ಎಷ್ಟು ಖರ್ಚು ಮಾಡ್ತಿದ್ದೀನಿ ಅಂತ ಗೊತ್ತಾ? ಎಷ್ಟು ಖರ್ಚಾಗ್ತಿದೆ ಅಂತ ಗೊತ್ತಾ? 3 ಹೊತ್ತು ತಿಂತೀರಾ, 3 ಹೊತ್ತು ಕುಡಿತೀರಾ. ಅದೆಲ್ಲ ಯಾರಪ್ಪನ ಮನೆ ದುಡ್ಡು? ಆ ದುಡ್ಡೆಲ್ಲ ಎಲ್ಲಿಂದ ಬರುತ್ತೆ? ಹಾ, ಹೇಳ್ರೋ, ಹೇಳ್ರಿ. ಇದ್ರಲ್ಲಿ ಬೇರೆ ಪಾಲ್ ಕೊಡ್ಬೇಕಾ ನಿಮ್ಗೆ? ನೋಡಿ ಅಕ್ಕ, 10 ರೂಪಾಯಿ 20 ರೂಪಾಯಿ ಕೊಟ್ಟಿದ್ದೆಲ್ಲ ಹೇಳ್ಬೇಡಿ. ಈಗ ನಮ್ಗೆ ಫೈನಲ್ ಸೆಟ್ಲ್ಮೆಂಟ್ ಮಾಡ್ತಿರೋ ಇಲ್ವೋ? ಏಯ್, ಆಗಲ್ವೋ? ಅಕ್ಕ, ಇದು ಚೆನ್ನಾಗಿರಲ್ಲ. ಅರ್ಚನಾ, ಒಳಗೋಗು. ಏಯ್, ಏನು ಚೆನ್ನಾಗಿರಲ್ಲ?
ಹತ್ರ ಮಾತಾಡ್ತಿದ್ಯ ಅಂತ ಗೊತ್ತಾ ಮಗನೇ? ಕೂತಾಕ್ಬಿಡ್ತೀನಿ. ಯಾರು ಹೇಳು? ನಾನು ಪೊನ್ನಪ್ಪ. ನನ್ನ ಹತ್ರನೇ ಎದುರು ಮಾತಾಡ್ತೀಯಾ? ನೋಡಿ, ಸೆಟ್ಲ್ಮೆಂಟ್ ಮಾಡಿದ್ರೆ ಸರಿ, ಇದು ಸರಿ ಬರಲ್ಲ. ಏಯ್, ಯಾವಳಿಗೆ ಹೇಳ್ತಿದ್ಯಾ? ಏನ್ ಸರಿ ಬರೋದು? ಏನೋ ಸೆಟ್ಲ್ಮೆಂಟ್ ಮಾಡ್ಬೇಕು ನಿಂಗೆ? ಏಯ್, ದುಡ್ಡು ಬಿಸಾಕಿದ್ರೆ ನಿನ್ ತರ 1000 ಜನ ಸಿಗ್ತಾರೆ. ಹೋಗ್ರೋ ಹೋಗಲೇ. ಏಯ್, ಏನೋ ಮುಖ ನೋಡ್ತಿದ್ದೆ, ಹೋಗಲ್ಲೇ, ಹೋಗ. ಬಂದ್ಬಿಟ್ರು ನನ್ನ ಹತ್ರನೇ. ಪೊನ್ನಪ್ಪ ಅಂದ್ರೆ ಏನ್ ಅನ್ಕೋಬಿಟ್ಟಿದ್ದಾರೆ ಇವರೆಲ್ಲ. ಇವರೆಲ್ಲ ನನಗೆ ದಬಾಯಿಸಕ್ ಬರ್ತಾರಲ್ಲ. ದಬಾಯಿಸದ್ ಇನ್ನೇನ್ ಮಾಡ್ತಾರೆ? ತಿಂದಿದ್ ಕೊಬ್ಬು ಆಡಿಸ್ದೆ ಇನ್ನೇನ್ ಮಾಡ್ತಾರೆ? ಪರವಾಗಿಲ್ವೇ? ಏನಿಪ್ಪನಪ್ಪ, ಎಂತವ್ರನ್ನ ದಬಾಯಿಸ್ಬಿಡ್ತಾಳಲ್ಲ. ತುಂಬಾನೇ ಇದ್ದಾಳೆ ಇವಳು. ಇವಳ ಹತ್ರ ಸ್ವಲ್ಪ ಹುಷಾರಾಗೇ ಇರ್ಬೇಕು. ನನ್ನ ಹೊಟ್ಟೆ ಉರಿಸ್ತಿದ್ಯಲ್ಲ, ಅದಕ್ಕೆ ನಿನ್ಗೆ ಇನ್ನೂ ಮಕ್ಕಳಾಗಿಲ್ಲ. ಪ್ರಪಂಚದಲ್ಲಿ ಇಲ್ದಿರೋ ತಂಗಿ ನಿನ್ಗೆ ಇದ್ದಾಳೆ ಅಂತ ತುಂಬಾ ಮೆರೀತಿದ್ಯಾ. ಒಂದಲ್ಲ ಒಂದ್ ದಿವಸ ಅವಳು ಕಳ್ಕೊಂಡು ನೀನು ಬೀದಿಲ್ ನಿಲ್ತೀಯಾ. ನನ್ನ ಬಗ್ಗೆ ಏನ್ ಬೇಕಾದ್ರೂ ಮಾತಾಡು, ನನ್ನ ತಂಗಿ ಬಗ್ಗೆ ಮಾತಾಡದೆ. ಹುಟ್ತಾ ಅಣ್ಣ ತಮ್ಮಂದ್ರು, ಬೆಳೀತಾ ದಾಯದಿಗಳು ಅಂತಾರೆ. ಆದ್ರೆ ಇಲ್ಲಿ ನನ್ನ ಯಜಮಾನ್ರಿಗೆ ಹುಟ್ತಾನೂ ದಾಯದಿಗಳೇ, ಬೆಳೀತಾನೂ ದಾಯತಿಗಳೇ ಅನ್ನೋ ಹಾಗಾಗ್ಬಿಟ್ಟಿದಾರಲ್ಲ. ಇವರು ಯಾರಿಗ್ ಒಳ್ಳೇದ್ ಮಾಡಿದ್ರು ಅವರು ಹಾವಾಗಿ ಇವರನ್ನೇ ಕಚ್ಚಕ್ ಬರ್ತಿದಾರಲ್ಲ. ಇದು ನನ್ನ ಯಜಮಾನ್ರು ಒಳ್ಳೆತನಕ್ ಸಿಗ್ತಿರೋ ಪ್ರತಿಫಲನ? ಯಾವ ತರದ ಪರಿಸ್ಥಿತಿಗಳು ಇವೆಲ್ಲ?